ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಅಸ್ತಮಾ ಪರೀಕ್ಷೆಗಳು ಹೇಳಿದ್ರಿ, ಅಸ್ತಮಾ ಕಾರಣ ಏನು, ಲಕ್ಷಣಗಳೇನು, ಹೋಮಿಯೋ ಕೇರ್ನಲ್ಲಿ ಯಾವೆಲ್ಲ ಚಿಕಿತ್ಸೆಗಳಿವೆ ಅಸ್ತಮಾಗೆ? ಫಸ್ಟ್ ಆಸ್ತಮಾಕ್ ಪೇಷಂಟ್ಸ್ ಬಂದಾಗ ನಾವು ಅವ್ರದ್ದು ಪ್ರಾಪರ್ ಡೀಟೇಲ್ ಹಿಸ್ಟ್ರಿ ತೊಗೋಬೇಕಾಗುತ್ತೆ. ಇವ್ರಿಗೆ ಯಾಕೆ ಬಂದಿದೆ, ಕಾಸಸ್ ಯಾವ ಥರ ಬಂದಿದೆ ಅಂತ ನೋಡಿಬಿಟ್ಟು ಓಕೆ ಅದು ಯಾಕೆ ತೊಂದರೆಯಿಂದ ಆಗ್ತಾಯಿದೆ ಇವರಿಗೆ ಅಂತ ನೋಡಿ ಅದಕ್ಕೆ ಸೂಕ್ತವಾದ ಟ್ರೀಟ್ಮೆಂಟ್ ಕೊಡ್ತಾ ಬರ್ತೀವಿ. ಲೈಕ್ ಎಕ್ಸಾಂಪಲ್ಸ್ ನಾನು ಆಗಲೇ ಹೇಳಿದೆ, ಅವರಲ್ಲಿ ಒಂದು IgE ಜಾಸ್ತಿ ಇರುತ್ತೆ, ಪ್ಲಸ್ AEC ಅಂತ ಹೇಳಿದೆ ಅದೂ ಅವರಲ್ಲಿ ಬ್ಲಡ್ಡಲ್ಲಿ ಜಾಸ್ತಿ ಇರುತ್ತೆ, ಪ್ಲಸ್ ರೋಗ ನಿರೋಧಕ ಶಕ್ತಿ ಕಮ್ಮಿ ಇರುತ್ತೆ. ನಾವು ನಮ್ಮ ಟ್ರೀಟ್ಮೆಂಟಲ್ಲಿ ಯಾವುದೇ ಥರ ಆ್ಯಂಟಿಬಯೋಟಿಕ್ಸ್ ಆಗಲಿ, ಸ್ಟಿರಾಯ್ಡ್ಸ್ ಆಗಲಿ, ಪ್ಲಸ್ ಇನ್ಹೇಲರ್ಸ್ ಆಗಲಿ, ಕೆಮಿಕಲ್ ಮಾತ್ರೆ ಆಗಲಿ ಯಾವುದೇ ಥರ ಕೊಡಲ್ಲ. ಇಲ್ಲಿ ಅವ್ರ ದೇಹಕ್ಕೆ ಸೆಟ್ ಆಗೋ ಮೆಡಿಸಿನ್ಸ್ ನಾವು ಕೊಡ್ತೀವಿ. ಸೊ ನ್ಯಾಚುರಲಿ ಅವರಲ್ಲಿ ಒಂದು ರೋಗ ನಿರೋಧಕ ಶಕ್ತಿ ಇಂಪ್ರೂವ್ ಆಗ್ತಾ ಬರುತ್ತೆ. ಸೊ ಆಗ ಅವ್ರ ದೇಹದಿಂದನೇ ಫೈಟ್ ಮಾಡ್ಬೋದು ಇನ್ಫೆಕ್ಷನ್ಸ್ಗೆ. ಓಕೆ, ಸೊ ನ್ಯಾಚುರಲ್ ಯಾವಾಗ ಅವರ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಇನ್ಕ್ರೀಸ್ ಆಗ್ತಾ ಬರುತ್ತೋ ಅವರಲ್ಲಿ ಒಂದು ತೊಂದರೆ ಕಮ್ಮಿ ಆಗ್ತಾ ಬರುತ್ತೆ. ಪ್ಲಸ್ ಇಂಟೆನ್ಸಿಟಿ ಅಂದರೆ ಅದರದ್ದು ಎಷ್ಟು ಮಟ್ಟಿಗೆ ಸಿವಿಯಾರಿಟಿ ಇದೆ, ಫ್ರೀಕ್ವೆನ್ಸಿ ಎಷ್ಟು ಬೇಗ ಅಟ್ಯಾಕ್ಸ್ ಬರ್ತಾ ಇದೆ, ಅದನ್ನೆಲ್ಲನೂ ನಾವು ಕಮ್ಮಿ ಮಾಡ್ತಾ ಬರ್ತೀವಿ. ಇಂಟೆನ್ಸಿಟಿ, ಫ್ರೀಕ್ವೆನ್ಸಿ ಜೊತೆ ಅವರಲ್ಲಿ ಒಂದು ಇಮ್ಯುನಿಟಿ ಯಾವಾಗ ಬೆಳೆಸ್ತೀವೋ ಆವಾಗ ಅವರಲ್ಲಿ ಒಂದು ತೊಂದರೆ ನಾವು ಕಮ್ಮಿ ಮಾಡ್ತಾ ಬರ್ಬೋದು. ಓಕೆ, ಈಗ ಕಾಲರ್ ರೆಡಿ ಇದ್ದಾರೆ. ಆಶಾ ಕೊಟ್ರೇಶಪ್ಪ ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ಕೊಟ್ರೇಶಪ್ಪ ಅವರೇ, ಏನು ಕೇಳಬೇಕಿತ್ತು ಹೇಳಿ. ನಾವು ಅಸ್ತಮ ಪೇಷಂಟ್ ಮೇಡಮ್, ಭಾಳ ದಿವಸದಿಂದ ಅನುಭವಿಸ್ತಾ ಇದಾವೆ. ಅದಕ್ಕೆ ಏನ ಎದಿ ನೋವು ಬರುತ್ತೆ, ಈ ಕರಳುಗಳು ನೋವು ಬರುತ್ತೆ, ಆಮೇಲೆ ಹಸಿವು ಆಗ್ತಾ ಇಲ್ಲ, ಕಫ ಬರ್ತಾ ಇಲ್ಲ, ಮೂಗು ಒಣಗಿರ್ತದೆ, ಆಮೇಲೆ ಕಣ್ಣುಗಳು ಎಲ್ಲ ಒಂಥರ ಭಾರವಾಗಿರ್ತಾವು, ಚೆಂಡಿ ನೋಡಕ್ಕಾಗಲ್ಲ. ಅನುಮನಿ ಆಗಿ ನಮಗೆ ಅಸ್ತಮ ಸ್ಟಾರ್ಟ್ ಆಗ್ತದೆ ಮೇಡಮ್. ಎಷ್ಟು ವರ್ಷದಿಂದ ಇದೆ ಕೊಟ್ರೇಶಪ್ಪ ಅವರೇ ನಿಮಗೆ ಅಸ್ತಮ? ನಾವು ಅವಾಗ ವ್ಯವಸಾಯ ಮಾಡ್ತಿದ್ವಿ ಮೇಡಮ್. ಆ ವ್ಯವಸಾಯ ಮಾಡ್ಬೇಕಾದ್ರೆ ಧೂಳು ಡ್ರಸ್ಟ್ ಅದೆಲ್ಲ ಆಗಿ ಅದಕ್ಕೆ ನೀವು ವ್ಯವಸಾಯನ ಬಿಟ್ಬಿಟ್ಟಿವಿ. ನಾವೀಗ ಬೇಸಾಯ ಮಾಡ್ತಿದ್ವಿ ಮೊದಲು. ಓಕೆ, ರೈತಾಪಿ ಜನ ಅಲ್ಲ, ಹಂಗಾಗಿ ಈಗ ಧೂಳದ ಹೋಗಂಗಿಲ್ಲ ಮೇಡಮ್. ನಾವೀಗ ದುಡಿಮಿದ ಬಹಳ ಕಷ್ಟ ಆಗಿ ಹೋಗೈತಿ. ಹೌದಾ, ಡಾಕ್ಟರ್ ಮಾತಾಡ್ತಾರೆ. ಓಕೆ, ನೋಡಿಪ್ಪ, ನಿಮಗೆ ಇದು ಎಷ್ಟು ಈಗ ಏನಾದರೂ ಮಾತ್ರೆ ತಗೊಂತಿದ್ದೀರಾ ಇದಕ್ಕೆ? ಇನ್ಹೇಲರ್ಸ್ ತಗೊಂತಿದ್ದೀರಾ? ಓಕೆ, ನಿಮಗೆ ಇನ್ಹೇಲರ್ಸ್ ತಗೊಂತಾ ಇದ್ದೀರಲ್ವಾ, ಎಷ್ಟು ಟೈಮ್ಸ್ ತಗೊಂತಿದ್ದೀರಾ ದಿನಕ್ಕೆ? ಅವರು ಡಾಕ್ಟರ್ ಯಾವ ರೀತಿ ಟಾನಿಕ್ ಗುಳಿಗೆ ಕೊಡ್ತಾರ ಆ ರೀತಿ ಎಲ್ಲ ತಗೊಂತೀರಿ ಮೇಡಮ್. ಆದ್ರೂ ಅದು ಆಗಾಗ ಅಟ್ಯಾಕ್ ಆಗಿಬಿಡುತ್ತೆ. ಅದೇ ನಾನು ಆಗ್ಲೇ ಹೇಳಿದೆ ಆಸ್ತಮಾಟಿಕ್ ಪೇಷಂಟ್ಸ್ ಅಲ್ಲಿ ಈ ಬ್ರಾಂಕೋ ಕನ್ಸ್ಟ್ರಿಕ್ಷನ್ ಅಂತ ಹೇಳ್ತೀವಿ. ಅಂದರೆ ಈ ಶ್ವಾಸಕೋಶ ಗಾಳಿ ಹೋಗೋ ಜಾಗ ಏನಾಗುತ್ತೆ, ಕಮ್ಮಿ ಆಗ್ತಾ ಬರುತ್ತೆ. ಸೊ ನೀವು ಯಾವಾಗ ಇನ್ಹೇಲರ್ಸ್ ಈ ಮಾತ್ರೆ ತೊಗೊಂಡಾಗ ಅದು ಸಡನ್ನಾಗಿ ರಿಲೀಸ್ ಆಗುತ್ತೆ. ಆಗ ನಿಮಗೆ ಚೆನ್ನಾಗಿ ಬ್ರೀತ್ ಮಾಡ್ಬೋದು, ಉಸಿರಾಡೋಕ್ಕೆ ಚೆನ್ನಾಗಿ ಆಗ್ಬೋದು. ಬಟ್ ಇದು ನಿಮಗೆ ಹಿಂಗೆ ಕಂಟಿನ್ಯೂಷನ್ ಇರಲ್ಲ. ಸೊ ನಿಮಗೊಂದು ಪರ್ಮನೆಂಟ್ ಅಥವಾ ತುಂಬ ಗುಡ್ ರಿಸಲ್ಟ್ಸ್ ಬೇಕಾದಾಗ ಇದು ನಿಮಗೆ ಏನೇ ಇದ್ರೂ ಟೆಂಪರರಿ ರಿಸಲ್ಟ್ಸ್ ಕೊಡ್ಬೋದು. ಬಟ್ ನಿಮಗೆ ಕರೆಕ್ಟಾಗಿ ಸೂಕ್ತವಾದ ಟ್ರೀಟ್ಮೆಂಟ್ ಬೇಕಾದಾಗ ನೀವು ಹೋಮಿಯೋಪತಿ ಟ್ರೀಟ್ಮೆಂಟ್ ತೊಗೊಂಡಾಗ ನಿಮ್ಮಲ್ಲಿ ಒಂದು ಈ ಇಮ್ಯೂನ್ ಸಿಸ್ಟಮ್ ಅಂದರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡ್ತಾ ಬರ್ಬೋದು ನಾವು. ಸೊ ಈ ಟ್ರೀಟ್ಮೆಂಟ್ ಜೊತೆ ನಿಮಗೆ ನಿಧಾನವಾಗಿ ಗ್ರ್ಯಾಜುವಲ್ ಆಗಿ ಡೆಫಿನೆಟ್ ಆಗಿ ಒಂದು ಒಳ್ಳೆ ರಿಸಲ್ಟ್ಸ್ ಆಗಿ ನೀವು ನೋಡ್ಕೋಬಹುದು. ಓಕೆ, ಈಗ ಶಿವಮೊಗ್ಗದಿಂದ ಮಂಜುನಾಥ್ ಕರೆ ಮಾಡಿದ್ದಾರೆ. ಮಂಜುನಾಥ್, ಹೇಳಿ, ಏನು ಸಮಸ್ಯೆ ಇತ್ತು? ಹಲೋ, ನಮಸ್ಕಾರ, ಹೇಳಿ. ಹಲೋ ಮ್ಯಾಮ್, ಆಕ್ಚುಲಿ ನಾನು ಅಸ್ಮಾ ಪೇಷಂಟ್. ಹೇಳಿ. ಇನ್ಹೇಲರ್ ಯೂಸ್ ಮಾಡೋದ್ರಿಂದ ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ಪ್ರಾಬ್ಲಮ್ ಇದೆಯಾ ಮೇಡಮ್? ಡೆಫಿನೆಟ್ಲಿ ದೇರ್ ಇಸ್ ಸೈಡ್ ಎಫೆಕ್ಟ್ಸ್ ಅಂತಲೇ ಹೇಳ್ತೀವಿ. ಬಿಕಾಸ್ ಇಟ್ಸ್ ಸಮಥಿಂಗ್ ಸ್ಟಿರಾಯ್ಡ್ ಕಂಟೆಂಟ್ ಇರುತ್ತೆ ನಿಮ್ಮ ದೇಹದಲ್ಲಿ. ತುಂಬ ಡ್ರೌಸಿನೆಸ್ ಆಗೋದು, ಅಂದರೆ ನಿದ್ದೆ ಜಾಸ್ತಿ ಬರೋಂಗಾಗೋದು, ಕನ್ಫ್ಯೂಷನ್ ಆಗೋದು, ಓಕೆ, ನೆನಪಿನ ಶಕ್ತಿ ಕಮ್ಮಿ ಆಗ್ತಾ ಬರೋದು, ಯಾವುದೇ ಥರ ಆಸಕ್ತಿ ಇರಲ್ಲ ಕೆಲಸದಲ್ಲಿ, ಓಕೆ, ಆ್ಯಕ್ಟಿವಿಟೀಸ್ ಎಲ್ಲ ಕಮ್ಮಿ ಆಗ್ತಾ ಬರೋದು, ನರ್ವಸ್ ವೀಕ್ನೆಸ್ ಅಂತ ಹೇಳ್ತೀವಿ, ಅಂದರೆ ನರಗಳ ದೌರ್ಬಲ್ಯ ಆಗ್ಬೋದು. ಈ ಥರ ಹಲವಾರು ನಿಮ್ಮ ದೇಹದಲ್ಲಿ ತೂಕ ಜಾಸ್ತಿ ಆಗ್ತಾ ಬರ್ಬೋದು ಕೆಲವರು. ಓಕೆ, ಸೊ ಈ ಥರ ಆ ಟೆಂಪರರಿಗೆ ನಿಮಗೆ ಒಳ್ಳೆ ರಿಸಲ್ಟ್ಸ್ ಕೊಡ್ಬೋದು. ಯಾಕಂದರೆ ಇಟ್ ಆಲ್ ಬ್ರಾಂಕೋ ಡೈಲೇಟರ್ಸ್ ಅಂತ ಹೇಳ್ತೀವಿ ಈ ಇನ್ಹೇಲರ್ಸ್. ಯಾವಾಗ ನಿಮ್ಮ ಶ್ವಾಸಕೋಶ ಕನ್ಸ್ಟ್ರಕ್ಷನ್ ಆಗ್ತಾ ಇದೆಯೋ ಏರ್ವೇಸು, ಇದು ನಿಮಗೆ ಡೈಲೇಟ್ ಮಾಡೋ ಕೆಪಾಸಿಟಿ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಸೊ ನಿಮಗೆ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಆಗಿ ತೊಗೋಬೋದೇ ಹೊರತು ಕಂಟಿನ್ಯೂಯಸ್ ಲಾಂಗ್ ಲಾಸ್ಟಿಂಗ್ ಟ್ರೀಟ್ಮೆಂಟ್ ಆಗಿ ಇದು ತೊಗೊಂಡಾಗ ನಿಮ್ಮಲ್ಲಿ ಡೆಫಿನೆಟ್ ಆಗಿ ಸೈಡ್ ಎಫೆಕ್ಟ್ಸ್ ಕಾಣಿಸ್ತಾ ಬರುತ್ತೆ. ಸೊ ಆದಷ್ಟು ಇದೆಲ್ಲ ನೀವು ಅವಾಯ್ಡ್ ಮಾಡ್ತಾ ಬರಬೇಕಾಗುತ್ತೆ. ಓಕೆ, ಲಕ್ಷ್ಮಿ ಗಂಗಾವತಿಯಿಂದ ಕರೆ ಮಾಡಿದ್ದಾರೆ. ಲಕ್ಷ್ಮಿ, ಹೇಳಿ, ಏನು ಕೇಳಬೇಕಿತ್ತು ಡಾಕ್ಟರ್? ಇದು ನಮ್ಮ ಮಗುವಿಗೆ 1 ವರ್ಷ ಇದೆ ಅಂದ್ರಿ, ಅವನಿಗೂ ಕೂಡ ಅಸ್ತಮ ಇದೆ. ಏನು, ಯಾರಿಗೆ ಅಸ್ತಮ ಇದೆ? ನಮ್ಮ ಮಗುವಿಗೆ. 1 ವರ್ಷ ಮಗುನಾ? ಹ್ಞೂನ್ರಿ. ಹಲೋ, ಅಲ್ಲ ಹೇಳ್ರಿ. 1 ವರ್ಷದಿಂದ ಇದೆಯಮ್ಮ ಮಗುಗೆ? 1 ವರ್ಷದವನಿದ್ದಾನ್ರಿ, ಈಗ ಅಸ್ತಮ ಇದೆ ರೀ. ಈಗ ಮಗುಗೂ 1 ವರ್ಷನಾ? ಹೌದ್ರಿ. ಹೌದಾ? ಸೊ ಈಗ 1 ವರ್ಷದಿಂದ ಹುಟ್ಟಿದಾಗಿಂದನೂ ಶುರುವಾಯ್ತಮ್ಮ ಮಗುಗೆ? ಇಲ್ಲ ರೀ, 2 ತಿಂಗಳಿಂದ ಸ್ಟಾರ್ಟ್ ಆಗಿದೆ. ಓಕೆ, ಈಗ ಏನೇನು ತೊಂದರೆ ಆಗ್ತಾ ಇದೆ ಮಗುಗೆ? ಅಸ್ತಮಾ ಅಂದರೆ ಏನು, ಉಸಿರಾಡಕ್ಕೆ ಕಷ್ಟ ಆಗ್ತಾ ಇದೆಯಾ ಮಗುಗೆ? ಮೂಗು ಕಟ್ಟೋದು ಪ್ಲಸ್ ಬಾಯಲ್ಲಿ ಉಸಿರಾಡ್ತಾ ಇರೋದು ಈ ಥರ ಆಗ್ತಾ ಇದೆಯಾ? ಎದೆ ಉಪ್ಸ ಬರ್ತಾ ಇರ್ತಾರೆ, ನೆಗಡಿ ಕೆಮ್ಮು ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಏನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಮ್ಮ ನೀವು ಪಾಪುಗೆ? ಕೊಡ್ತಾ ಇದೀವ್ರಿ. ಸ್ಪ್ರೇ ಕೊಟ್ಟಿದ್ದಾರೆ ಡಾಕ್ಟರ್. ಓಕೆ,
ಅದನ್ನ ಕಂಟಿನ್ಯೂ ಮಾಡ್ತೀವ್ರಿ. ಟಾನಿಕ್ ಎಲ್ಲ ಕೊಟ್ಟಿದ್ದಾರೆ. ಸಿಮ್ಮ ಚಿಕ್ಕ ವಯಸ್ಸು ಮಗುಗೆ ಹೀಗೆ ಈ ಥರ ನೀವು ಟ್ರೀಟ್ಮೆಂಟ್ ಕೊಟ್ಟಾಗ ಮಗುಗೆ ಒಂದು ಬೆಳವಣಿಗೆಗೆ ಮುಂದೆ ಎಫೆಕ್ಟ್ ಆಗುತ್ತೆ. ಸೊ ಆದಷ್ಟು ನಿಮಗೆ ಅದರಲ್ಲಿ ಟ್ರೀಟ್ಮೆಂಟ್ ಒಳ್ಳೆ ರಿಸಲ್ಟ್ಸ್ ಕೊಡ್ತಾ ಇದೆ ತಕ್ಷಣಕ್ಕೆ ಅಂದರೆ ಸ್ವಲ್ಪ ಮಟ್ಟಿಗೆ ತೊಗೋಬೋದಮ್ಮ. ಬಟ್ ಇದೇ ನೀವು ಕಂಟಿನ್ಯೂ ಮಾಡಬಾರ್ದಾಗುತ್ತೆ ಟ್ರೀಟ್ಮೆಂಟು. ಬಿಕಾಸ್ ಮುಂದೆ ಮಗುಗೆ ಎಫೆಕ್ಷನ್ಸ್ ತುಂಬ ಪ್ರಾಬ್ಲಮ್ ಸೈಡ್ ಎಫೆಕ್ಟ್ಸ್ ಆಗ್ತಾ ಬರುತ್ತೆ. ಅದಕ್ಕೆ ನೀವು ಒಳ್ಳೆ ಟ್ರೀಟ್ಮೆಂಟ್, ನಿಮಗೆ ಸೂಕ್ತವಾದ ಟ್ರೀಟ್ಮೆಂಟ್, ಸೆಟ್ ಆಗೋ ಟ್ರೀಟ್ಮೆಂಟ್ ತೊಗೊಳ್ಳಿ. ಮಗುವಿಗೆ ಒಂದು ಮುಂದೆ ತೊಂದರೆ ಜಾಸ್ತಿ ಆಗದಲ್ಲೇ ನಾವು ಕಂಪ್ಲೀಟಾಗಿ ಅವರಲ್ಲಿ ಒಂದು ಪ್ರಿವೆಂಟ್ ಮಾಡ್ಬೋದಮ್ಮ ಮುಂದೆ. ಓಕೆ ಓಕೆ, ದಾವಣಗೆರೆಯಿಂದ ಯೋಗೀಶ್ ಕರೆ ಮಾಡಿದ್ದಾರೆ. ಯೋಗೀಶ್ ಹೇಳಿ, ಏನು ಕೇಳಬೇಕಿತ್ತು? ಹಲೋ ಯೋಗೀಶ್, ಧ್ವನಿ ಕೇಳ್ತಾ ಇದೆಯಾ? ಓಕೆ, ಈಗ ಪುರುಷೋತ್ತಮ್ ಕರೆ ಮಾಡಿದ್ದಾರೆ. ಪುರುಷೋತ್ತಮ್ ಹೇಳಿ, ಏನು ಸಮಸ್ಯೆ ಇತ್ತು? ಮೇಡಮ್ ನನ್ನ ಹೆಸರು ಪುರುಷೋತ್ತಮ್, ನಾನು ಕೆಂಗೆಯಿಂದ ಕರೆ ಮಾಡ್ತಾ ಇರೋದು. ಡಾಕ್ಟರ್ ಹತ್ರ ಮಾತಾಡೋದು. ಹೇಳಿ ಪುರುಷೋತ್ತಮ್. ಮೇಡಮ್ ನನ್ನ ಹೆಸರು ಪುರುಷೋತ್ತಮ್ ಅಂತ. ಹೇಳಿ. ಕೇಳಿಸ್ತಾ ಇದೆ ಪುರುಷೋತ್ತಮ್, ಮಾತಾಡಿ. ಸಮಸ್ಯೆ ಏನಿದೆ ಹೇಳಿ. ಮೇಡಮ್ ನನಗೆ ಒಂದು 2 years ಇಂದ ಡೆಸ್ಟಲಜಿ ಅಂತ ಹೇಳ್ತಾರೆ ಡಾಕ್ಟ್ರು. ಓಕೆ. ಮತ್ತೆ ಡೆಸ್ಟಲಜಿ ಅಂದ್ಬಿಟ್ಟಾಗ ಒಂದು ಇಂಜೆಕ್ಷನ್ ಚುಚ್ತಾರೆ, ಆಗ ಸ್ವಲ್ಪ ಕ್ಯೂರ್ ಆಗುತ್ತೆ. ಆಮೇಲೆ ಒಂದು ಪಂಪ್ ಕೊಟ್ಟಿದ್ದಾರೆ ತಗೊಳಕ್ಕೆ ಅಂತ ಹೇಳಿ, ಎರಿಯಕ್ಕೆ ಮಾತ್ರೆ ಹಾಕ್ಬಿಟ್ಟು. ಓಕೆ. ಅದು ತಗೊಂತಾ ಇದೀನಿ ಮೇಡಮ್. ಯಾವಾಗ್ಲೂ ಒಂದು ವೀಕ್ಲಿ ಒಂದ್ಸಾದ್ರೂ ಬಂದೇ ಬರುತ್ತೆ. ಮೂಗ್ ಬ್ಲಾಕ್ ಆಗ್ಬಿಡುತ್ತೆ, ಥ್ರೋಟ್ ಇನ್ಫೆಕ್ಷನ್ ಆಗುತ್ತೆ, ಮತ್ತೆ ಉಸಿರಾಡಕ್ಕಾಗಲ್ಲ ಮೇಡಮ್. ಇದೇ ಪ್ರಾಬ್ಲಮ್. ದಟ್ಸ್ ವಾಟ್. ಓಕೆ, ಇದನ್ನೇ ಇನ್ಹೇಲರ್ ಏನು ತೊಗೊತಿದ್ದೀರಲ್ವಾ ನೀವು, ಏರೋಕಾಟ್ ಅಥವಾ ಫೋರೋಕಾಟ್, ಅದು ಯಾವುದಾದ್ರೂ ಇನ್ಹೇಲರ್ ಇರ್ಬೋದು. ಓಕೆ, ನಿಮಗೆ ಓಕೆ, ಈ ಇನ್ಹೇಲರ್ ತೊಗೊಂಡಾಗ ನಿಮಗೆ ಆ ತಕ್ಷಣಕ್ಕೆ ರಿಲೀಫು ಸಿಗುತ್ತೆ. ಪ್ಲಸ್ ಈ ವೇನ್ಸಿಗೆ ಡೆರಿಫಿಲಿನ್ ಅಥವಾ ಎಷ್ಟೋ ಹಲವಾರು ಇಂಜೆಕ್ಷನ್ಸ್ ಇರುತ್ತೆ. ಓಕೆ, ಈ ಇಂಜೆಕ್ಷನ್ಸ್ ತೊಗೊಂಡಾಗ ನಿಮಗೆ ಆ ತಕ್ಷಣಕ್ಕೆ ಯು ಗೆಟ್ ಸಡನ್ ರಿಲೀಫ್. ಓಕೆ, ಬಟ್ ಇದೇ ರಿಲೀಫ್ ನಿಮಗೆ ಮುಂದೆ ಸಿಗೋದು ತುಂಬ ಚಾನ್ಸಸ್ ಕಮ್ಮಿನೇ ಇರುತ್ತೆ. ಓಕೆ, ನಿಮ್ಮಲ್ಲೇ ಒಂದು ಇಮ್ಯೂನ್ ಸಿಸ್ಟಮ್ ಡೆವಲಪ್ ಆಗಬೇಕು, ಆಗ್ತಾನೆ ನಿಮಗೊಂದು ಪರ್ಮನೆಂಟ್ ಸೊಲ್ಯೂಷನ್ಸ್ ಸಿಗುತ್ತೆ. ಸೊ ಇದಕ್ಕೆ ನೀವು ಸೂಕ್ತವಾದ ಟ್ರೀಟ್ಮೆಂಟ್ ತೊಗೊಳ್ಳಿ. ದೆನ್ ಡೆಫಿನೆಟ್ ಆಗಲಿ ನಿಮ್ಮಲ್ಲಿ ಒಂದು ಡಸ್ಟ್ ಅಲರ್ಜಿ ಏನಿದೆಯೋ, ಓಕೆ, ಯು ಕ್ಯಾನ್ ಫೈಟ್. ನಿಮ್ಮ ಇಮ್ಯೂನ್ ಸಿಸ್ಟಮೇ ಫೈಟ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಕಾಂಪ್ಲಿಕೇಶನ್ಸ್ ಆಗದಲ್ಲೇ ನಾವು ಟ್ರೀಟ್ಮೆಂಟ್ ಕೊಡ್ಬೋದು ನಿಮಗೆ. ಓಕೆ, ಚಿಕ್ಕಮಗಳೂರಿಂದ ಶಾಂತ ಕರೆ ಮಾಡಿದ್ದಾರೆ. ಶಾಂತ ಹೇಳಿ, ಏನು ಸಮಸ್ಯೆ ಇತ್ತು? ಹಲೋ, ಮಾತಾಡಿ ಶಾಂತ. ಹಲೋ, ನಮಸ್ತೆ ಮೇಡಮ್. ನಮಸ್ಕಾರ, ಹೇಳಿ, ಏನು ಸಮಸ್ಯೆ ಇತ್ತು? ತುಂಬಾ ವರ್ಷದಿಂದ ಆಸ್ತಮಾ ಇತ್ತು ನನಗೆ. ಹಾ, ಎಷ್ಟು ವರ್ಷ ನಿಮಗೆ? ನನಗೆ 45 ವರ್ಷ ಇವಾಗ. ಹೌದಾ, ಎಷ್ಟು ವರ್ಷದಿಂದ ಇದೆ ಅಸ್ತಮಾ? ನಾನು 20 ವರ್ಷದಿಂದ ಸ್ಟಾರ್ಟ್ ಆಗಿದೆ. ಓಕೆ. ತುಂಬಾ ತೇಗು, ಉಪ್ಸ ಜಾಸ್ತಿ ಓಡಕ್ಕಾಗಲ್ಲ. ಹಾ, ಡಾಕ್ಟರ್ ಮಾತಾಡ್ತಾರೆ. ಪ್ರಾಬ್ಲಮ್ ಜಾಸ್ತಿ ಇದೆ. ಹಲೋ ಹಲೋ ಹಲೋ, ಹೇಳಿಮ್ಮ. ಸೊ ಉಪ್ಸ ಇದೆಯಾ ನಿಮಗೆ? ಹೌದು. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆಯಾ? ಗ್ಯಾಸ್ಟ್ರಿಕ್ ತುಂಬಾನೇ ಇದೆ. ಅದೇಮ್ಮ, ನಾನು ಆಗಲೇ ಹೇಳಿದೆ, ಆಸ್ತಮಾ ಪೇಷಂಟ್ಸಲ್ಲಿ ಆದಷ್ಟು 80% ಜನರಲ್ಲಿ ನಾವು ಇದೊಂದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿ ನೋಡ್ಬೋದು. ತುಂಬ ಎದೆ ಉರಿ ಆಗೋದು, ತೇಗು ಜಾಸ್ತಿ ಬರೋದು, ಉಳಿ ತೇಗು ಬರ್ಬೋದು, ಕೆಲವರಿಗೆ ತಿಂದಿದ್ದ ಆಹಾರ ಸರಿಯಾಗಿ ಡೈಜೆಷನ್ ಆಗಲ್ಲ. ಸೊ ಈ ಥರ ಒಂದು ತೊಂದರೆ ಆಗ್ತಾ ಬರ್ಬೋದು. ಪ್ಲಸ್ ಯಾವುದೇ ಥರ ಅವರಲ್ಲಿ ಆ್ಯಕ್ಟಿವಿಟೀಸ್ ಇರಲ್ಲ. ಅಂದರೆ ಈ ಲೇಜಿ ಅಂತ ಹೇಳ್ತೀವಿ, ಅಂದರೆ ಮೊಬ್ಬಾಗೋದು, ಕನ್ಫ್ಯೂಷನ್ಸ್ ಆಗೋದು, ನಿದ್ದೆ ಜಾಸ್ತಿ ಬರೋ ಹಾಗೆ ಆಗೋದು, ಈ ಥರ ಒಂದು ತೊಂದರೆ ಕಾಣಿಸ್ತಾ ಬರುತ್ತಮ್ಮ ನಿಮ್ಮಲ್ಲಿ. ಸೊ ಆದಷ್ಟು ನೀವು ನಿಮ್ಮ ಟ್ರೀಟ್ಮೆಂಟ್ 20 ವರ್ಷದಿಂದ ಇದೆ ಅಂತ ಹೇಳ್ತಿದ್ದೀರಾ. ಈಗಾಗಲೇ ಇನ್ಹೇಲರ್ಸ್ ಏನಾದರೂ ತೊಗೊತಾ ಇದ್ದೀರಮ್ಮ, ಮಾತ್ರೆ ಏನಾದರೂ? ಇನ್ಹೇಲರ್ ತಗೊಂತಾ ಇದ್ದೀನಿ ನಾನು. ದಟ್ಸ್ ವಾಟ್. ಇಷ್ಟು 20 ವರ್ಷದಿಂದನೂ ನೀವು ಇನ್ಹೇಲರ್ಸ್ ತೊಗೊಂಡೋಗು ನಿಮಗೆ ಕಂಡೀಷನ್ ಬಂದ್ಬಿಟ್ಟು ಅಷ್ಟೇ ಇದೆ, ಯಾವುದೇ ಥರ ಇಂಪ್ರೂವ್ಮೆಂಟ್ ಜಾಸ್ತಿ ಕಾಣಿಸಿಲ್ಲ ನಿಮ್ಮಲ್ಲಿ. ಸೊ ಆದಷ್ಟು ನೀವು ಬೇರೆ ಟ್ರೀಟ್ಮೆಂಟ್ ತೊಗೊಳ್ಳೇಬೇಕಾಗುತ್ತೆ. ಹೋಮಿಯೋಪತಿ ಟ್ರೀಟ್ಮೆಂಟು ನಿಮಗೆ ಇದು ಕಮ್ಮಿ ಮಾಡ್ತಾನೆ ಗ್ರ್ಯಾಜುಯಲ್ ಆಗಿ ಆಗ್ತಾ ಬರುತ್ತಮ್ಮ ನಿಮಗೆ. ಬಿಕಾಸ್ 20 ವರ್ಷದಿಂದ ನಿಮ್ಮ ಶ್ವಾಸಕೋಶ ತುಂಬಾ ವೀಕ್ ಆಗಿರುತ್ತೆ, ನಿಮ್ಮಲ್ಲಿ ಒಂದು ಇಮ್ಯೂನ್ ಸಿಸ್ಟಮು ತುಂಬ ಕಮ್ಮಿ ಇರುತ್ತೆ. ನಾವು ಆದಷ್ಟು ನಿಮಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಸೊ ಖಂಡಿತವಾಗ್ಲೂ ನಿಮಗೆ ಕೊಡ್ಬೋದಮ್ಮ ಟ್ರೀಟ್ಮೆಂಟ್. ಓಕೆ, ಲಿಂಗೇಶ್ ಕರೆ ಮಾಡಿದ್ರೆ ಚಿತ್ರದುರ್ಗದಿಂದ. ಲಿಂಗೇಶ್ ಹೇಳಿ, ಏನು ಸಮಸ್ಯೆ ಇತ್ತು, ಏನು ಕೇಳಬೇಕಿತ್ತು? ಮೇಡಮ್ ನಮಸ್ಕಾರ. ಹಾ, ನಮಸ್ಕಾರ, ಹೇಳಿ ಸರ್. ಮೇಡಮ್ ನಾವು ಊಟ ಮಾಡಿ ಒಂದ್ ಸ್ವಲ್ಪ ತಾಗ್ತಿದಂಗೆ ಅಡ್ಡಾಡಬೇಕಾದ್ರೆ ಹೊಟ್ಟೆ ಎಲ್ಲ ನೋವು ಬರ್ತದೆ. 1-2 ಸಲ ಡಾಕ್ಟರ್ ಹತ್ರ ತೋರಿಸ್ದೆ. ಹಾ, ಇದು ಆಗ್ಯಪ್ಪ ಏನಾಗಿಲ್ಲ, ಗ್ಯಾಸ್ಟ್ರಿಕ್ ಅಂತ ಹೇಳ್ಬಿಟ್ಟು 2-3 ಸಲ ಆಸ್ಪತ್ರೆಗೆ ಹೋಗಿ ಬಂದ್ಮೇಲೆ ಟ್ಯಾಬ್ಲೆಟ್ಸ್ ಕೊಟ್ಟಾಗ ಸ್ವಲ್ಪ ಸುಮ್ಮನೆ ಸರಿ ಆಗುತ್ತೆ. ಆಮೇಲೆ ಮತ್ತೆ ಅದೇ ತರ ಆಗುತ್ತೆ. ಅಸ್ತಮಾ ಸಮಸ್ಯೆ ಇದೆಯಾ ಏನಾದರೂ? ಉಸಿರಾಟ ತೊಂದರೆ? ಆಮೇಲೆ ಇಲ್ಲ ಮೇಡಮ್, ಇದು ಕೈ ಎಲ್ಲ ಒಂದ್ ಟೈಮ್ ವೈಬ್ರೇಷನ್ ಆಗುತ್ತೆ. ಹೌದಾ, ಏನು ಹೇಳ್ತೀರಾ? ಓಕೆ, ಇದು ನಿಮಗೆ ಆಸ್ತಮಾ ಅಂತ ಯಾವುದೇ ಥರ ತೊಂದರೆ ಇಲ್ವಲ್ವಾ? ಇಲ್ಲ ಮೇಡಮ್, ಇಲ್ಲ ಮೇಡಮ್. ಓಕೆ, ಇದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬೆನ್ನೆಲ್ಲ ನೋವು ಬರುತ್ತೆ ಮೇಡಮ್. ಏನು ಬರುತ್ತಪ್ಪ? ಬೆನ್ನು ನೋವು ಬರುತ್ತೆ ಮೇಡಮ್. ಓಕೆ, ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇಂದ ಕೆಲವರಲ್ಲಿ ಬೆನ್ನು ನೋವು, ಎದೆ ನೋವು ಬರ್ಬೋದು. ಓಕೆ, ಈ ಗ್ಯಾಸ್ಟ್ರಿಕ್ ಆಸಿಡ್ ಜಾಸ್ತಿ ಸೆಕ್ರೆಟ್ ಆಗ್ತಾ ಇರುತ್ತೆ ನಿಮ್ಮ ದೇಹದಲ್ಲಿ. ಯಾವಾಗ ಜಾಸ್ತಿ ಆಸಿಡ್ ಸೆಕ್ರೆಟ್ ಆಗುತ್ತೋ ಗ್ಯಾಸ್ ಫಾರ್ಮೇಷನ್ಸು ಜಾಸ್ತಿ ಆಗ್ತಾ ಬರುತ್ತೆ. ಆಗ ನಿಮಗೆ ಎದೆ ಭಾಗದಲ್ಲಿ ಭಾರ ಅನಿಸ್ಬೋದು, ನೋವು ಅನಿಸ್ಬೋದು, ಈವನ್ ಆ ನೋವು ಬೆನ್ನಲ್ಲಿನೂ ಕೆಲವರಲ್ಲಿ ಹೋಗ್ಬೋದು. ಸೊ ಈ ಥರದಿಂದ ನಿಮಗೆ ನರ್ವಸ್ ವೀಕ್ನೆಸ್, ಯಾವುದೇ ಥರ ಮೆಡಿಸಿನ್ಸ್ ತೊಗೊತಾ ಇದ್ದೀರಾ ನೀವು ಗ್ಯಾಸ್ಟ್ರಿಕ್ಕಿಗೆ? ಮೇಡಮ್ 1-2 ಸಲ ಹೋಗಿದ್ದೆ, ಡಾಕ್ಟರ್ ಬರೀ ಇದೇ ತರ ಹೇಳಿದ್ರು. ಅದಕ್ಕೆ ಈಗ ಟಿವಿನಲ್ಲಿ ನೋಡಿದೆ ಪ್ರೋಗ್ರಾಮ್ ಅಲ್ಲಿ. ಅದಕ್ಕೆ ನಿಮ್ಮ ಹಾಸ್ಪಿಟಲ್ ಅಡ್ರೆಸ್ ಹೇಳ್ತೀರಾ ಮೇಡಮ್?
ಹಲೋ, ಸ್ಕ್ರೀನ್ ಮೇಲೆ ಬರುತ್ತೆ ನೋಡಿಪ್ಪ ಅಡ್ರೆಸ್ಸು, ಆ ಸ್ಕ್ರೀನಿಗೆ ಕಾಲ್ ಮಾಡಿ ಆ ನಂಬರ್ಗೆ, ನೀವು ಅಪಾಯಿಂಟ್ಮೆಂಟ್ ತೊಗೊಂಡು ಬರ್ಬೋದು. ಓಕೆ, ರಾಯಚೂರಿಂದ ಜಲಾಲಿ ಅಂತ ಕರೆ ಮಾಡಿದ್ರೆ, ಹೇಳಿ ಏನು ಸಮಸ್ಯೆ ಇತ್ತು, ಏನು ಕೇಳಬೇಕಿತ್ತು? ಮೊಳಕಾಲ್ಮೂರು ತಾಲೂಕಿನಿಂದ ಮೇಡಮ್ ಅವರೇ ಮಾತಾಡ್ತಿರೋದು. ಹಾಂ ಹೇಳಿ. ನಮಗೆ ಕೆಮ್ಮು ಬರ್ತಾ ಇದೆ ಮೇಡಮ್ ಅವರೇ, ಬೆಳಿಗ್ಗೆ ರಾತ್ರಿ ಮಲಗಿದಾಗ. ರಾತ್ರಿ ಮಲಗಿದಾಗ ಕೆಮ್ಮು ಬರುತ್ತಾ? ಹಾ, ಯಾವಾಗಿಂದ ಶುರುವಾಗಿದೆ ಇವ್ರೆ? ಇದೊಂದು 15 ದಿವಸದಿಂದ ಶುರು ಆಗಿದೆ ಮೇಡಮ್ ಅವರೇ. ತೋರಿಸ್ಕೊಂಡ್ರಾ? ಏನಂತ ಗೊತ್ತಾಯ್ತಾ? ಪರೀಕ್ಷೆ ಮಾಡಿದ್ರಾ? ಒಂದು ಕೆಮ್ಮು ಗುಳಿಗೆ ತಗೊಂಡಿದ್ವಿ ಮೇಡಮ್ ಅವರೇ. ಹಾಂ ಹ್ಞೂ ಮೇಡಮ್ ಅವರೇ. ಪರೀಕ್ಷೆ ಮಾಡಿಸ್ಲಿಲ್ವಾ ನೀವು? ಪರೀಕ್ಷೆ ಮಾಡಿಸಿಲ್ಲ ಮೇಡಮ್ ಅವರೇ. ಹೌದಾ? ಡಾಕ್ಟರ್ ಏನಂತೀರ? ಹಲೋ, ಹೇಳಿ ಮೇಡಮ್ ಅವರೇ. ನಿಮಗೆ ಓನ್ಲಿ 15 ಡೇಸಿಂದ ಇದೆ ಅಂದ್ರಲ್ವಾ, 15 ದಿನದಿಂದ ಕೆಮ್ಮಿದೆ ಅಂತ ಹೇಳಿದ್ರಲ್ಲ? ಹೌದು ಮೇಡಮ್ ಅವರೇ. ಮುಂಚೆ ಇದು ಈ ಥರ ಫ್ರೀಕ್ವೆಂಟ್ ಆಗಿ ಬರ್ತಾ ಇತ್ತಾ ಈ ಥರ ಕೆಮ್ಮು ಸಮಸ್ಯೆ ನಿಮಗೆ? ಇಲ್ಲ ಮೇಡಮ್ ಅವರೇ, ಯಾವಾಗೋ ಒಂದ್ಸರಿ ಅಂದ್ರೆ ನಾವು ಡ್ರೈವಿಂಗ್ ಮಾಡ್ತೀವಿ ಮೇಡಮ್ ಅವರೇ. ಓಕೆ, ಯಾವಾಗೋ ಒಂದ್ಸರಿ ಬರ್ತಿತ್ತು ಮೇಡಮ್ ಅವರೇ. ಓಕೆ, ಅವಾಗ ಒಂದ್ಸರಿ ಟ್ಯಾಬ್ಲೆಟ್ ತಗೊಂಡ್ರೆ ಕಮ್ಮಿ ಆಗ್ತಿತ್ತು. ಓಕೆ. ಇದು ನಿಮಗೆ ಜನರಲ್ ಆಗಿ ಇದು ಆಸ್ತಮಾ ಅಥವಾ ಈ ಬ್ರಾಂಕೈಟಿಸ್ ಅಂತ ಏನು ಹೇಳ್ತೀವೋ, ಇದು ಒಂದು ಅಕ್ಯೂಟ್ ಬ್ರಾಂಕೈಟಿಸ್ ಅಂತ ಹೇಳ್ತೀವಿ ಅಷ್ಟೇ ನಿಮಗೆ. ಓಕೆ, ಇದು ಕರೆಕ್ಟ್ ಟ್ರೀಟ್ಮೆಂಟ್ ತೊಗೊಳ್ಳಿ ನೀವು, ಆದಷ್ಟು ನಿಮಗೆ ಮುಂದೆ ತೊಂದರೆ ಯಾವುದೇ ಥರ ಆಗಲ್ಲ. ಇದು ನಿಮಗೆ ಪದೇ ಪದೇ ಆಲ್ಮೋಸ್ಟ್ ಮಂತ್ಲಿ ಒನ್ಸ್ 2 ಮಂತ್ ಒನ್ಸ್ ಈ ಥರ ಜಾಸ್ತಿ ಬರ್ತಾ ಇದೆ, ನನಗೆ ಏನೇ ಮಾತ್ರ ತೊಗೊಂಡ್ರೂ ಬೇಗ ವಾಸಿ ಆಗಲ್ಲ ನನಗೆ ಅಂದಾಗ ನೀವು ಈ ಟ್ರೀಟ್ಮೆಂಟ್ ಬಿಟ್ಟು ಬೇರೆ ಟ್ರೀಟ್ಮೆಂಟ್ ತೊಗೋಬೇಕಾಗುತ್ತೆ. ಓಕೆ, ಆಗ ನಿಮಗೆ ಕಾಂಪ್ಲಿಕೇಶನ್ಸ್ ಎಲ್ಲನೂ ಪ್ರಿವೆಂಟ್ ಮಾಡ್ಬೋದು. ಓಕೆ, ಈಗ ಪ್ರಿವೆನ್ಷನ್ ಅಂತ ಬಂದಾಗ ಅಸ್ತಮಾನ ಹೇಗೆ ಪ್ರಿವೆಂಟ್ ಮಾಡೋದು, ಅದ್ರ ಜೊತೆಗೆ ಲೈಫ್ ಸ್ಟೈಲ್ ಹೇಗೆ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೆ ಅಂದರೆ? ಅಸ್ತಮಾ ಪ್ರಿವೆನ್ಷನ್ ಅನ್ನೋದು ಫಸ್ಟ್ ಇಂಪಾರ್ಟೆಂಟ್ ಅಲ್ವಾ? ಯಾಕೆ ಅಂದರೆ ಬರೋಕ್ಕಿಂತ ಮುಂಚೆ ನಾವು ಪ್ರಿವೆನ್ಷನ್ ಮಾಡ್ಕೊಂಡಾಗ ಅವರಿಗೆ ಆದಷ್ಟು ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ, ಪ್ಲಸ್ ಪ್ರೋಗ್ನೋಸಿಸ್ ಕೂಡ ಒಳ್ಳೆ ಥರ ಇರುತ್ತೆ. ನಿಮ್ಗೆ ಯಾವಾಗ ರೋಗ ಲಕ್ಷಣಗಳು ಅಥವಾ ರಿಪೀಟೆಡ್ ಇನ್ಫೆಕ್ಷನ್ಸ್ ಕಾಣಿಸ್ತಾ ಇದೆ, ಓಕೆ, ತುಂಬ ಬೇಗ ಅವರಲ್ಲಿ ಕಾಣಿಸ್ತಾ ಇದ್ದಾಗ ಆದಷ್ಟು ಒಳ್ಳೆ ಟ್ರೀಟ್ಮೆಂಟ್ ತೊಗೋಬೇಕಾಗುತ್ತೆ. ಈ ಆ್ಯಂಟಿಬಯೋಟಿಕ್ಸ್ ತೊಗೊಳೋದ್ರಿಂದ ಜಾಸ್ತಿ ಅವರಲ್ಲಿ ಇನ್ನೂ ಇಮ್ಯೂನ್ ಸಿಸ್ಟಮ್ ಕಮ್ಮಿ ಆಗ್ತಾ ಬರುತ್ತೆ. ಇನ್ನೂ ಇಮ್ಯೂನ್ ಸಿಸ್ಟಮ್ ಕಮ್ಮಿ ಆದಾಗ ಇನ್ನೂ ಆಸ್ತಮಾ ಅನ್ನೋ ಚಾನ್ಸಸ್ ತುಂಬ ಡೆವಲಪ್ ಆಗೋಕ್ಕೆ ಜಾಸ್ತಿ ಇರುತ್ತೆ. ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಅಂತ ಹೇಳ್ತೀವಿ, ಅಂದರೆ ಅವರಲ್ಲಿ ಒಂದು ಒಳ್ಳೆ ಅಭ್ಯಾಸ ಮಾಡ್ಕೋಬೇಕು. ದಿನನಿತ್ಯ ಎಕ್ಸಸೈಸ್ ಮಾಡೋದು, ಪ್ರಾಣಾಯಾಮ ಮಾಡೋದ್ರಿಂದ ಅವರಲ್ಲಿ ಒಂದು ಶ್ವಾಸಕೋಶಕ್ಕೆ ಏನು ಜಾಗ ಇರುತ್ತೆ, ಗಾಳಿ ಹೋಗೋ ಜಾಗ, ಈ ಏರ್ವೇಸು ಕೆಪಾಸಿಟಿ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಈ ಸ್ಮೋಕಿಂಗ್ ಅಂತ ಮೇನ್ ಹೇಳ್ತೀವಿ, ಈ ಟೊಬ್ಯಾಕೋ ಸ್ಮೋಕ್ ಏನು ಸ್ಮೋಕ್ ಮಾಡ್ತಾರೋ, ಆಕ್ಟಿವ್ ಸ್ಮೋಕರ್ಸ್ ಇರ್ಬೋದು, ಪ್ಯಾಸಿವ್ ಸ್ಮೋಕರ್ಸ್ ಇರ್ಬೋದು. ಫಸ್ಟ್ ಈ ಸ್ಮೋಕಿಂಗ್ ಅನ್ನೋದು ಅವಾಯ್ಡ್ ಮಾಡಬೇಕಾಗುತ್ತೆ. ಇದೊಂದು ರಿಸ್ಕ್ ಫ್ಯಾಕ್ಟರ್ ಆಗಿ ಅವರಲ್ಲಿ ಆಸ್ತಮಾ ಕಂಪ್ಲೀಟಾಗಿ ಡೆವಲಪ್ ಆಗೋ ಚಾನ್ಸಸ್ ಇರುತ್ತೆ. ಇವರಲ್ಲಿ ಒಂದು ಪ್ರಾಣಾಯಾಮ, ಅರ್ಲಿ ಡಿಟೆಕ್ಷನ್ ಮಾಡಿಕೊಂಡು ಬೇಗ ಟ್ರೀಟ್ಮೆಂಟ್ ತೊಗೋಬೇಕು. ಯೋಗಾಸನ, ಓಕೆ, ಸ್ಮೋಕ್ ಎಕ್ಸ್ಪೋಜರ್, ಓಕೆ, ಡಸ್ಟ್ ಎಕ್ಸ್ಪೋಜರ್ನ ಅವಾಯ್ಡ್ ಮಾಡಿದಾಗ ಕಂಪ್ಲೀಟಾಗಿ ನಾವು ಇದನ್ನೊಂದು ಪ್ರಿವೆಂಟ್ ಮಾಡ್ಕೋಬೋದು. ಥ್ಯಾಂಕ್ ಯು ಸೋ ಮಚ್ ಆಶಾ. ಅಸ್ತಮಾ ಕಾರಣ ಮತ್ತು ಅದಕ್ಕೆ ಏನೆಲ್ಲ ಚಿಕಿತ್ಸೆ ತಿಳಿಸ್ಕೊಟ್ರಿ, ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ ಅಸ್ತಮಾ ಹೇಗೆ ಬರುತ್ತೆ, ಇದಕ್ಕೆ ಹೇಗೆ ಪರಿಹಾರ ಇದೆ, ಯಾವೆಲ್ಲ ಚಿಕಿತ್ಸೆಗಳು ತಿಳ್ಕೊಂಡ್ರಿ. ಇದು ಇವತ್ತಿನ ಸುಹಾಸಿನಿ. ಕ್ಷಣ ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.